ಗುರುಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಪಂಡಿತ್ ಎಂ ಎನ್ ಶಾಸ್ತ್ರಿ ಮಾಡ್ತಕ್ಕಂತಹ ನಮಸ್ಕಾರಗಳು. ವೀಕ್ಷಕರೇ, 2026 ಏಪ್ರಿಲ್ ತಿಂಗಳು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಈ ತಿಂಗಳ ಮಾಸ ಭವಿಷ್ಯ ಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಏಪ್ರಿಲ್ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ರೀತಿ ಸ್ಥಾನ ಪಲ್ಲಟಗಳಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮೊದಲನೆಯದಾಗಿ ಏಪ್ರಿಲ್ ತಿಂಗಳಲ್ಲಿ 3ನೇ ತಾರೀಕು ಕುಜ ಮಂಗಳ ಏನಾಗ್ತಾ ಇದ್ದಾನೆ, ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿ 11ನೇ ತಾರೀಕು ಮತ್ತು 30ನೇ ತಾರೀಕು ಬುಧ ಕುಂಭರಾಶಿಯಿಂದ ಮೀನರಾಶಿಗೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಏಪ್ರಿಲ್ 14 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಅದು ಸೂರ್ಯನಿಗೆ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನ ಆಗಿರುತ್ತೆ. ಅದೇ ರೀತಿಯಲ್ಲಿ ಏಪ್ರಿಲ್ 20 ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನದೇ ಆದಂತಹ ಸ್ವಂತ ಮನೆಗೆ ಪ್ರವೇಶ ಮಾಡ್ತಾನೆ. ಅದಾದ ನಂತರದಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಈ ತಿಂಗಳು ಫಲಗಳು ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಹಣಕಾಸಿನ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಯಾಕಂತಂದರೆ ಎಲ್ಲರೂ ನೋಡ್ತಕ್ಕಂಥದ್ದೇ ಹಣಕಾಸಿನ ವಿಚಾರ. ಫೈನಾನ್ಸಲಿ ಎಲ್ಲರಿಗೂ ಕಷ್ಟ ಇರೋದರಿಂದ ಹಣಕಾಸಿನ ವಿಚಾರವನ್ನು ನಾವು ತಿಳ್ಕೊಬೇಕಾಗತ್ತೆ. ಈ ತಿಂಗಳು ನಮಗೆ ಹಣದ ಲಾಭ ಇದೆಯಾ, ನಷ್ಟ ಇದೆಯಾ, ಯಾವ ರೀತಿ ಇದೆ ಅನ್ನೋದನ್ನು ಎಲ್ಲ ವೀಕ್ಷಕರು ಅದನ್ನೇ ಅಪೇಕ್ಷೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಹಣಕಾಸಿನ ವಿಚಾರವನ್ನು ನೋಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ 2ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಮನೆಗಳಾಗಿರುತ್ತೆ. 2ನೇ ಮನೆ ನೋಡ್ತಾ ಹೋದರೆ 2ನೇ ಮನೆಯವರಿಗೆ ಕರ್ಕಾಟಕ ರಾಶಿ ಆಗಿರುತ್ತೆ. 6ನೇ ಮನೆಯವರಿಗೆ ವೃಶ್ಚಿಕ ರಾಶಿ ಆಗಿರುತ್ತೆ. ಅದೇ ರೀತಿಯಲ್ಲಿ 11ನೇ ಮನೆ ಬಂದು ಅವರಿಗೆ ಮೇಷರಾಶಿ ಆಗಿರುತ್ತೆ. 11ನೇ ಮನೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾರೆ, ಬುಧ ಕೂಡ ಇದ್ದಾನೆ. ಬುದ್ಧಿವಂತಿಕೆಯಿಂದ ಮಿಥುನ ರಾಶಿ, ಮೊದಲನೇ ಮಿಥುನ ರಾಶಿಯವರು ಬುದ್ಧಿವಂತರು. ಯಾಕಂತಂದರೆ ಬುಧ ಅಧಿಪತಿ ಆಗಿರೋದ್ರಿಂದ ಅವರು ತುಂಬ ಕ್ಯಾಲ್ಕುಲೇಟ್ ಮೈಂಡೆಡ್ ಆಗಿರುತ್ತಾರೆ. ಅದೇ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಕ್ಯಾಲ್ಕುಲೇಷನ್ ಮಾಡಿ ಅವರು ಉಳಿತಾಯ ಮಾಡ್ತಕ್ಕಂತಹ ಜನ. ಮಿಥುನ ರಾಶಿ ಅಧಿಪತಿ 11ನೇ ಮನೆಯಲ್ಲಿ ಇರೋದ್ರಿಂದ, ಲಾಭಸ್ಥಾನದಲ್ಲಿ ಇರೋದ್ರಿಂದ, ಜೊತೆಗೆ ಸೂರ್ಯ ಇರೋದ್ರಿಂದ ಈ ತಿಂಗಳು ನಿಮಗೆ ವ್ಯವಹಾರದಲ್ಲಿ ಲಾಭ ಆಗೋದಂತೂ ಗ್ಯಾರಂಟಿ. ತುಂಬ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ, ವ್ಯವಹಾರದಲ್ಲಿ ಲಾಭ. ಅದೇ ರೀತಿಯಲ್ಲಿ ನಿಮಗೆ ಎಲ್ಲಾದರೂ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿಯಿಂದ ಏನಾದರೂ ವ್ಯವಹಾರ ಇದ್ದರೆ ಖಂಡಿತವಾಗಲೂ ಈ ತಿಂಗಳು ನಿಮಗೆ ಲಾಭ ಆಗುವಂಥ ಅವಕಾಶಗಳಿದೆ. 2ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಅಧಿಪತಿ ನಿಮಗೆ ಏನಪ್ಪ ಅಂದರೆ ಚಂದ್ರ ಆಗಿರ್ತಾನೆ. ಚಂದ್ರನಿಗೆ ಏನಪ್ಪ ಅಂದರೆ ಗುರು ತುಂಬ ಆತ್ಮೀಯ ಆಗಿರೋದ್ರಿಂದ, ನಿಮ್ಮ ಸ್ವಂತ ಮನೆಯಲ್ಲಿ ಗುರು ಇರೋದರಿಂದ ಈ ತಿಂಗಳು ನಿಮಗೆ ಹಣಕಾಸಿನ ಒಳಹರಿವು ಖಂಡಿತವಾಗಲೂ ಆಗುತ್ತೆ. ಋಣಬಾಧೆಯ ವಿಚಾರ, ಈ ತಿಂಗಳು ನೀವು ಋಣದ ವಿಚಾರ ನೀವು ನೋಡುವ ಆಗಿಲ್ಲ. ಯಾಕಂದರೆ ನಿಮಗೆ 6ನೇ ಮನೆ ಸಂಪೂರ್ಣವಾಗಿ ಏನಪ್ಪ ಅಂದರೆ ಅಲ್ಲಿ ಶುಕ್ರನ ದೃಷ್ಟಿ ಇರೋದರಿಂದ ನಿಮಗೇನಪ್ಪ ಅಂತಂದರೆ ಋಣಬಾಧೆ ಆಗುವಂಥ ವಿಚಾರ ಇಲ್ಲ. ಅದೇ ರೀತಿ ಆರೋಗ್ಯದ ವಿಚಾರ ನೋಡ್ತಾ ಹೋಗೋಣ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಆರೋಗ್ಯದ ವಿಚಾರವನ್ನು ನೋಡ್ತಾ ಹೋಗೋಣ. ಆರೋಗ್ಯದ ವಿಚಾರ ಅಂತಂದಾಗ ನಾವು ಅಷ್ಟಮಾಧಿಪತಿ ಅಂದರೆ 8ನೇ ಮನೆಯನ್ನು ನೋಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ 8ನೇ ಮನೆ ಬಂದು ನಿಮಗೆ ಮಕರ ರಾಶಿ ಆಗಿರುತ್ತೆ. ಮಕರ ರಾಶಿ ಅಧಿಪತಿ ನಿಮಗೆ ಶನಿ ಆಗಿರ್ತಾನೆ. ಅಷ್ಟಮಾಧಿಪತಿ ಶನಿ ನಿಮಗೆ ಏನಪ್ಪ ಅಂತಂದರೆ 10ನೇ ಮನೆಯಲ್ಲಿ ಇರೋದ್ರಿಂದ, ಕರ್ಮದಲ್ಲಿ ಇರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಅಷ್ಟೇನು ಸಮಸ್ಯೆಗಳು ಬರುವುದಿಲ್ಲ. ಅಷ್ಟಮಾಧಿಪತಿ ನಿಮಗೆ 10ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಈ ತಿಂಗಳು ನೀವು ನೋಡೋ ಹಾಗಿಲ್ಲ. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರ ಕುಟುಂಬದ ವಿಚಾರವನ್ನು ನೋಡಬೇಕಾಗುತ್ತೆ. ಕುಟುಂಬದ ವಿಚಾರ ನೋಡ್ಲಿಕ್ಕೆ ಹೋದರೆ ನಾವು ಕುಟುಂಬದ ವಿಚಾರ 4ನೇ ಮನೆಯನ್ನು ನೋಡಬೇಕಾಗುತ್ತೆ. ತಾಯಿ ವಿಚಾರ ಆಯಿತು, ಕುಟುಂಬದ ವಿಚಾರ ಆಯಿತು, ನಾವು 4ನೇ ಮನೆಯನ್ನು ನೋಡಬೇಕಾಗುತ್ತೆ. 4ನೇ ಮನೆಯ ಮೇಲೆ ಕುಜ ಮತ್ತು ಶನಿಯ ದೃಷ್ಟಿ ಇರೋದ್ರಿಂದ ನೀವು ಕುಟುಂಬದಲ್ಲಿ ತುಂಬ ನಿಷ್ಠೆಯಿಂದ, ತುಂಬ ಪ್ರಾಮಾಣಿಕವಾಗಿ ಈ ತಿಂಗಳು ನೀವು ಇರಬೇಕಾಗತ್ತೆ. ತುಂಬ ಪ್ರಾಮಾಣಿಕವಾಗಿ ಮಾತಾಡಬೇಕಾಗತ್ತೆ ನೀವು. ಯಾಕಂತಂದರೆ ಜಗಳದ ವಿಚಾರ ಬಂದಾಗ, ಕೋಪ ಬಂದಾಗ ತುಂಬ ಕಂಟ್ರೋಲ್. ಯಾಕಂತಂದರೆ ಕುಜ ನಿಮಗೆ ಅಗ್ರೆಸಿವ್, ಕೋಪ ಬರುವಂಥ ವಿಷಯಗಳನ್ನು ಮಾಡ್ಬೋದು. ಕೋಪ ಬಂದರೂ ಸಹ ತುಂಬ ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ತಾಳ್ಮೆಯಿಂದ ಇದ್ದರೆ ಮಾತ್ರ ನಿಮ್ಮ ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು, ಜಗಳಗಳಾಗಿರ್ಬೋದು ನಡೆಯೋದಿಲ್ಲ. ಇಲ್ಲ ಅಂತಂದರೆ ಕಲಹಗಳು ಮತ್ತು ಜಗಳಗಳು ಆಗುವಂಥ ಚಾನ್ಸಸ್ಸು ತುಂಬ ಬರುತ್ತೆ. ಅದೇ ರೀತಿಯಲ್ಲಿ ನೀವು ಯಾಕಂತಂದರೆ ಬೇರೆಯವರ ವಿಷಯಗಳಿಗೂ ಕೂಡ ಕುಟುಂಬದಲ್ಲಿ ಜಗಳಗಳು ಆಗಬಹುದು. ತುಂಬ ಎಚ್ಚರಿಕೆಯಿಂದ ಮಿಥುನ ರಾಶಿ ಮಿಥುನ ಲಗ್ನದವರು ತುಂಬ ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗುವಂಥದ್ದು ತುಂಬ ಒಳ್ಳೆಯದು. ಅದೇ ರೀತಿಯಲ್ಲಿ ಪ್ರೀತಿ ಪ್ರೇಮದ ವಿಚಾರ, ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಪ್ರೀತಿ ಪ್ರೇಮದ ವಿಚಾರ ನೋಡ್ಲಿಕ್ಕೆ ಹೋದರೆ, ಯಾಕಂದರೆ ಮಿಥುನ ರಾಶಿಯವರು ಎಸ್ಪೆಷಲಿ ತುಂಬ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಮುಂದಿರ್ತಾರೆ. ಈ ವಿಷಯ ಕೆಲವೊಂದಿಷ್ಟು ಜನರಿಗೆ ಆಲ್ರೆಡಿ ಗೊತ್ತಿದೆ. ಅದೇ ಪ್ರಮಾಣದಲ್ಲಿ ನಿಮ್ಮ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳುವುದರಿಂದ
ಹೊಸ ಹುಡುಗ ಅಥವಾ ಹುಡುಗಿಯ ಪರಿಚಯ ಆಗುವಂಥದ್ದು ಕೂಡ ಇದೆ. ಅದೇ ರೀತಿಯಲ್ಲಿ ಈ ತಿಂಗಳು ನಿಮ್ಮ ಪ್ರೀತಿ ಪ್ರೇಮದ ವಿಚಾರಕ್ಕೆ ತುಂಬ ನಿಷ್ಠೆಯಿಂದ ಗುರುವಿನ ದೃಷ್ಟಿ ಇರೋದ್ರಿಂದ, ಅಂದರೆ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಪ್ರೇಮ ಆಗ್ತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ಮದುವೆ ಆಗುವಂತಹ ಪ್ರೇಮಿಗಳು ಸೇರುವಂಥದ್ದು ತುಂಬ ಇದೆ ಈ ತಿಂಗಳು. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಗಂಡ ಹೆಂಡತಿಯ ವಿಚಾರವನ್ನು ನೋಡ್ತಾ ಹೋದರೆ, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ವಿಚಾರವನ್ನು ನೋಡ್ತಾ ಹೋದರೆ 7ನೇ ಮನೆಯನ್ನು ನೋಡಬೇಕಾಗತ್ತೆ. 7ನೇ ಮನೆ ಮಿಥುನ ರಾಶಿಯವರಿಗೆ ಧನುರ್ರಾಶಿ ಆಗಿರುತ್ತೆ. ಧನುರ್ರಾಶಿಯ ಮೇಲೆ ನೇರವಾಗಿ ತನ್ನದೇ ಮನೆಯ ಅಧಿಪತಿ ಗುರುವಿನ ದೃಷ್ಟಿ ಬೀಳುವುದರಿಂದ ತುಂಬ ತಾಳ್ಮೆಯಿಂದ, ತುಂಬ ಹೊಂದಾಣಿಕೆಯಿಂದ ಗಂಡ ಹೆಂಡತಿ ಹೋಗ್ತಕ್ಕಂಥದ್ದು ತುಂಬ ಚಾನ್ಸ್ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಗಂಡ ಹೆಂಡತಿ ಮಿಥುನ ರಾಶಿ ಮಿಥುನ ಲಗ್ನದವರು ಗಂಡ ಹೆಂಡತಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬೇರೆಯವರಿಂದ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯ ಬರ್ಬೋದು, ಅದನ್ನು ಕೂಡ ನೀವು ಏನಪ್ಪ ಅಂದರೆ ನಿಭಾಯಿಸ್ಕೊಂಡು ಹೋಗುವಂಥದ್ದು ಈ ತಿಂಗಳು ನಿಮಗೆ ಕಂಡು ಬರುತ್ತೆ. ಇದೇ ರೀತಿಯಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರೇ ಕೆಲಸ ಮತ್ತು ವ್ಯವಹಾರದ ವಿಚಾರವನ್ನು ನೋಡ್ತಾ ಹೋದರೆ, 7ನೇ ಮನೆ ಮತ್ತು 11ನೇ ಮನೆ ನೋಡಬೇಕಾಗತ್ತೆ. 11ನೇ ಮನೆ ನಿಮಗೆ ಯಾಕಂತಂದರೆ ಲಾಭಸ್ಥಾನ ಆಗಿರುತ್ತೆ. ಲಾಭಸ್ಥಾನದಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸೂರ್ಯ ಉಚ್ಚನಾಗಿದ್ದಾನೆ. ಸೂರ್ಯ ನಿಮಗೆ ಉಚ್ಚನಾಗಿರುವುದರಿಂದ ಲಾಭ ಆಗೋದಂತೂ ನಿಮಗೆ ಗ್ಯಾರಂಟಿ ಇದೆ. ವ್ಯವಹಾರದಲ್ಲಿ ಮಿಥುನ ರಾಶಿಯವರಿಗೆ ಲಾಭ ಆಗುವುದಂತೂ ಗ್ಯಾರಂಟಿ ಇದೆ. ಕೆಲಸದ ವಿಚಾರ ನೋಡಲಿಕ್ಕೆ ಹೋದರೆ ನಿಮಗೆ ಕುಜ ಮತ್ತು ಶನಿ 10ನೇ ಮನೆಯಲ್ಲಿ ಇರೋದ್ರಿಂದ, ಕುಜ ಮತ್ತು ಶನಿ 10ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ತುಂಬ ನಿಷ್ಠೆಯಿಂದ ನೀವು ಕೆಲಸ ಮಾಡಬೇಕಾಗತ್ತೆ. ಈ ಕೆಲಸಕ್ಕೆ ಮುಂದೊಂದು ದಿನ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಯಾಕಂತಂದರೆ ನಿಮಗೆ 10ನೇ ಮನೆಯಲ್ಲಿ ನಿಮ್ಗೆ ಏನಪ್ಪ ಅಂದರೆ ಶನಿ ಮಹಾತ್ಮರು ಇರೋದ್ರಿಂದ, ಶನಿ ಮಹಾತ್ಮರು ನಿಮಗೆ ಬಿಟ್ಟು ಹೋಗೋ ಟೈಮಲ್ಲಿ ಒಳ್ಳೆ ಪ್ರಮೋಷನ್, ಯಾಕಂತಂದರೆ ನೀವು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಅವಳು ಒಳ್ಳೆ ಪ್ರಮೋಷನ್ ಆಗಲಿ, ಒಳ್ಳೆ ಉದ್ಯೋಗ ಮತ್ತು ನಿಮಗೆ ಬಡ್ತಿ ಕೊಡ್ತಕ್ಕಂತಹ ಚಾನ್ಸಸ್ ಇದೆ. ಅದನ್ನು ನೀವು ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದೇ ರೀತಿ ನಿಮಗೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹೆಚ್ಚಿನ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತಂದರೆ, ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ, ನಿಮ್ಮ ದಶಾಭುಕ್ತಿಗಳಲ್ಲಿ ಏನು ನಡೀತಾ ಇದೆ, ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕಾದ್ರೆ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ, ಇಲ್ಲ ನೇರವಾಗಿ ಭೇಟಿ ಆಗೋ ಅವಕಾಶ ಕೂಡ ಇರುತ್ತೆ. ನೇರವಾಗಿ ಸಹ ಬಂದು ಭೇಟಿ ಆಗ್ಬೋದು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.